ವೀಕ್ಷಕರೇ, ಸ್ಪಿರಿಚುವಲ್ ಲೈಫ್ಗೆ ಸ್ವಾಗತ ಸುಸ್ವಾಗತ. ನಾನು ಕೂಡ ನಮ್ಮ ಭಾರತದ ಇತಿಹಾಸವನ್ನ ಸ್ವಲ್ಪ ಮಟ್ಟಿಗೆ ಮುಟ್ಟುವ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ. ಅದಕ್ಕೆ ನಿಮ್ಮ ಪ್ರೀತಿ ಬೆಂಬಲ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆನ ಪ್ರಾರಂಭ ಮಾಡ್ತಿದ್ದೀನಿ. ಸ್ನೇಹಿತರೆ, ಈ ನಮ್ಮ ದೇಶವನ್ನ ನಾವು ನಮ್ಮ ಸಂವಿಧಾನದಲ್ಲಿ ಎರಡು ಹೆಸರುಗಳಾಗಿ ಗಮನಿಸ್ತೇವೆ. ಒಂದು ಇಂಡಿಯಾ, ಮತ್ತೊಂದು ಭಾರತ. ಇವೆರಡು ನಾವು ಅಧಿಕೃತವಾಗಿ ಕರೆಯಲ್ಪಡುವ ಹೆಸರುಗಳು. ಆದರೆ ಭಾರತದ ಇತಿಹಾಸದಲ್ಲಿ ಈ ನಮ್ಮ ದೇಶವನ್ನ ಮೆಲುಹ, ಹಿಂದೂಸ್ತಾನ, ಆರ್ಯವರ್ತ, ನಬಿವರ್ತ, ಪುಣ್ಯಭೂಮಿ, ಯೋಗಭೂಮಿ, ಜಂಬೂದ್ವೀಪ, ಭರತಖಂಡ, ಭರತವರ್ಷ ಹೀಗೆ ನಾನಾ ಹೆಸರುಗಳಿಂದ ಕರಿತಿದ್ರು. ಹೀಗಾಗಿ ನಮ್ಮ ಇತಿಹಾಸದಲ್ಲಿ ಅಥವಾ ವೇದ ಸಾಹಿತ್ಯಗಳಲ್ಲಿ ಮತ್ತು ಪುರಾಣಗಳಲ್ಲಿ ಅತಿ ಹೆಚ್ಚು ಉಲ್ಲೇಖವಾಗಿರುವ ಹೆಸರುಗಳಂದ್ರೆ ಭಾರತ, ಇಂಡಿಯಾ, ಹಿಂದೂಸ್ತಾನ, ಜಂಬೂದ್ವೀಪ. ವೀಕ್ಷಕರೇ, ಈ ಇತಿಹಾಸವನ್ನು ಕೆದಕಿದಷ್ಟು ಮತ್ತಷ್ಟು ಮಗದಷ್ಟು ತಿರುವುಗಳನ್ನ ಪಡೆದುಕೊಳ್ತಾ ಹೋಗ್ತದೆ. ಹಾಗಾಗಿ ನಾನು ನಿಮ್ಮನ್ನ ದಾರಿ ತಪ್ಪಿಸುವ ಕೆಲಸ ಮಾಡದೆ ನಮಗೆ ಬೇಕಾಗಿರುವ ಮಾಹಿತಿಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಭಾರತಕ್ಕೆ ಹೇಗೆ ಹೆಸರು ಬಂತು ಅಂತ ಹುಡುಕ್ತಾ ಹೋದ್ರೆ ಮೊದಲಿಗೆ ಮಹಾಕಾವ್ಯ ಅಂತ ಅನಿಸಿಕೊಂಡಂತಹ ಮಹಾಭಾರತ ಮತ್ತೆ ರಾಮಾಯಣದಲ್ಲಿ ಈ ಭಾರತ ಅನ್ನೋ ಹೆಸರು ಸಾಕಷ್ಟು ಕಡೆ ಉಲ್ಲೇಖವಾಗಿದೆ. ಹಾಗೆ ಇನ್ನೊಂದು ಪ್ರಸಿದ್ಧವಾದ ಕತೆ ಅಂದ್ರೆ ದುಷ್ಯಂತ ಮತ್ತು ಶಾಕುಂತಲೆಯ ಪ್ರೇಮ ಕತೆ. ಇದನ್ನ ನಾನು ನಿಮಗೆ ಮತ್ತೊಂದು ದಿನ ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ. ಇವರಿಬ್ಬರ ಪ್ರೇಮ ಸಲ್ಲಾಪದಿಂದ ಬಂದ ಪುತ್ರನೇ ಈ ನಮ್ಮ ಭರತ ರಾಜಕುಮಾರ. ಈ ಭರತ ರಾಜಕುಮಾರ ಬಹುಕಾಲ ಈ ಭೂಭಾಗವನ್ನು ಆಳ್ತಾನೆ. ಹೀಗಾಗಿ ನಮ್ಮ ದೇಶವನ್ನ ಭರತವರ್ಷ, ಭರತ ಭೂಮಿ ಅಥವಾ ಭಾರತ ಅಂತ ಕರಿತಿದ್ರು. ಹಾಗೆ ಇನ್ನೊಂದು ಕಡೆ ಈ ಜೈನ ಸಾಹಿತ್ಯಗಳಲ್ಲಿ ಮೊದಲ ತೀರ್ಥಂಕರಾದಂತಹ ಋಷಭದೇವ ಮತ್ತು ಯಶಸ್ವಿನಿಯರ ಪುತ್ರ ಭರತ ಚಕ್ರವರ್ತಿಯಿಂದ ನಮ್ಮ ದೇಶಕ್ಕೆ ಭಾರತ ಎಂದು ಹೆಸರು ಬಂತು ಅಂತ ಕೆಲವರು ಹೇಳ್ತಾರೆ. ವೀಕ್ಷಕರೇ, ಪ್ರಾಚೀನ ವೇದ ಸಾಹಿತ್ಯಗಳನ್ನ ಆಧರಿಸಿ ಹೇಳೋದಾದ್ರೆ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿರಬಹುದು. ಹಾಗೆ ನಮ್ಮ ಈ ಸಿಂಧೂ ನದಿಯ ಉಪನದಿಗಳಾದಂತಹ ಜಿಲಂಬ್, ಚಿನಾಬ್, ರಾವಿ, ಬಿಯಾಸ್, ಸಟ್ಲೇಜ್, ಇದರಲ್ಲಿ ರಾವಿ ಮತ್ತು ಬಿಯಾಸ್ ನದಿಗಳ ಭೂಭಾಗದಲ್ಲಿ ಭರತ ಅನ್ನುವ ಆರ್ಯ ಕುಲದ ಜನರು ವಾಸ ಮಾಡ್ತಿದ್ರು. ಹಾಗೆ ಕಾಲ ಕಳೆದಂತೆ ಅವರು ಬೇರೆ ಬೇರೆ ಪ್ರದೇಶಗಳಲ್ಲಿ ವಲಸೆ ಹೋದ್ರು. ಹೀಗೆ ವಲಸೆ ಹೋದ ನಮ್ಮ ಈ ಆರ್ಯ ಕುಲದ ಜನರಿಂದಲೇ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿರಬಹುದು ಅಂತ ಇತಿಹಾಸ ಹೇಳ್ತದೆ. ಹೀಗೆ ಮತ್ತೊಂದು ಹೆಸರಿನಿಂದ ನಮ್ಮ ದೇಶ ಕರೆಸಿಕೊಳ್ಳುತ್ತದೆ. ಅದು ಜಂಬೂ ದ್ವೀಪ. ಹಿಂದೂ, ಬೌದ್ಧ ಹಾಗೂ ಜೈನ ಪರಂಪರೆಗಳಲ್ಲಿ ಈ ಹೆಸರನ್ನ ನಾವು ಕಾಣಬಹುದು. ಸ್ನೇಹಿತರೆ, ಪುರೋಹಿತರು ಯಾವುದಾದರೂ ಸಂಕಲ್ಪ ಮಾಡುವಾಗ ಕೆಲವೊಂದು ಪೂಜೆ ಮತ್ತು ಹೋಮಗಳಲ್ಲಿ ನಾವು ಎಲ್ಲಿದ್ದೇವೆ ಅಂತ ನಮಗೆ ಒಂದು ಶ್ಲೋಕ ಹೇಳ್ತಾ ನೆನಪು ಮಾಡ್ತಾರೆ. ಜಂಬೂದ್ವೀಪೆ ಭರತವರ್ಷೆ ಭರತಖಂಡೇ ಮೇರೋ ದಕ್ಷಿಣೇ ಪಾರ್ಶ್ವೆ. ಹೀಗೆ ಕರೆಸಿಕೊಳ್ಳುವಾಗ ಈ ನಮ್ಮ ಭೂಪ್ರದೇಶ ಈಗಿರುವ ಏಷ್ಯಾ, ಯುರೋಪ್, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ ಈ 7 ಖಂಡಗಳನ್ನ ಒಳಗೊಂಡಿತ್ತು. ಕಾಲ ಕಳೆದಂತೆ ಈ ಸಂಪೂರ್ಣ ಭೂಭಾಗ ಸಾಗರದಿಂದ ಬೇರ್ಪಟ್ಟು 7 ಖಂಡಗಳಾದವು. ಅದು ಒಂದು ಕಡೆ ಆದರೆ ಈ ನಮ್ಮ ಭಾರತವನ್ನ ಜಂಬೂ ದ್ವೀಪ ಅಂತ ಕರೆಯೋದಕ್ಕೆ ಒಂದು ಇತಿಹಾಸವಿದೆ. ಜಂಬೂ ಅಂದ್ರೆ ನೇರಳೆ, ದ್ವೀಪ ಅಂದ್ರೆ ಖಂಡ. ಈ ಜಂಬೂ ದ್ವೀಪ ಎಂಬ ಪದವು ಅಕ್ಷರಶಃ ಜಂಬೂ ಮರಗಳ ನಾಡು ಎಂದು ಸೂಚಿಸುತ್ತದೆ. ಹಾಗೆ ವಿಷ್ಣು ಪುರಾಣದಲ್ಲಿ ಜಂಬೂ ಮರದ ಹಣ್ಣುಗಳು ತುಂಬಾ ದೊಡ್ಡದಾಗಿರುತ್ತಿದ್ವು. ಮತ್ತೆ ಈ ಜಂಬೂ ಮರದ ಹಣ್ಣು ಕೊಳೆತು ಕೆಳಗಡೆ ಬಿದ್ದಾಗ ಆ ಬಿದ್ದ ಹಣ್ಣಿನ ರಸದಿಂದ ಒಂದು ನದಿ ರೂಪುಗೊಳ್ಳುತ್ತದೆ. ಹೀಗೆ ರೂಪುಗೊಂಡ ನದಿಯ ಹೆಸರೇ ಜಂಬೂ ನದಿ. ಇದು ಪುರಾಣದಲ್ಲಿ ಹೇಳೋದಾದ್ರೆ, ಇನ್ನು ಇತಿಹಾಸದಲ್ಲಿ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕನು ತನ್ನ ಸಾಮ್ರಾಜ್ಯವನ್ನು ಪ್ರತಿನಿಧಿಸಲು ಜಂಬೂ ದ್ವೀಪ ಎಂದು ಪದವನ್ನ ಬಳಸ್ತಾನೆ. ಇದಿಷ್ಟು ಜಂಬೂ ದ್ವೀಪದ ಮಾಹಿತಿ. ಆದ್ರೆ ಇನ್ನು ನಮ್ಮ ದೇಶವನ್ನ ಇಂಡಿಯಾ ಅಂತಾನೂ ಕರೀತಾರೆ. ಈ ಇಂಡಿಯಾ ಅನ್ನೋ ಪದವನ್ನ ಗ್ರೀಕ್ ಭಾಷೆಯ ಇಂಡಸ್ ಅನ್ನುವಂತಹ ಪದದಿಂದ ಬಂದಿದೆ. ಅಂದ್ರೆ ಈ ಗ್ರೀಕರು ಸಿಂಧು ನದಿಯನ್ನ ಇಂಡಸ್ ನದಿ ಅಂತ ಕರಿತಿದ್ರು. ಕಾಲಕ್ರಮೇಣ ಈ ಇಂಡಸ್ ಪದವು ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಹೋಗಿ ಇಂಡಿಯಾ ಆಯ್ತು ಅಂತ ಹೇಳ್ತಾರೆ. ಭಾರತದ ಉತ್ತರ ಭಾಗ ಮತ್ತು ವಾಯು ಭಾಗ ಅಂತ ಬಂದಾಗ
ಸಿಂಧೂ ನದಿ ಭಾರತದ ಪ್ರಮುಖ ನದಿ ಅಂತ ಗುರುತಿಸ್ತಿದ್ರು. ಆದ್ರೆ ಈಗ ಅದನ್ನ ಪಾಕಿಸ್ತಾನದ ಪ್ರಮುಖ ನದಿ ಅಂತಾನೆ ಕರೀತಾರೆ. ಮೊದಲು ಈ ನಮ್ಮ ಭಾರತ ಮತ್ತು ಪಾಕಿಸ್ತಾನ ಒಂದೇ ಪ್ರದೇಶವನ್ನ ಹೊಂದಿದ್ರಿಂದ ಈ ಸಿಂಧೂ ನದಿಯನ್ನ ಭಾರತದ ಪ್ರಮುಖ ನದಿ ಅಂತಿದ್ರು. ಈ ಸಿಂಧೂ ನದಿ ಜಮ್ಮು ಮತ್ತೆ ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದಿಂದ ಹಾದು ಹೋಗ್ತದೆ. ಇದಿಷ್ಟು ಇಂಡಿಯಾ ಅನ್ನುವ ಹೆಸರಿನ ಇತಿಹಾಸ. ಮತ್ತೆ ನಮ್ಮ ಈ ದೇಶದಲ್ಲಿ ಎಲ್ಲರ ಬಾಯಲ್ಲಿ ಓಡಾಡುವ ಇನ್ನೊಂದು ಹೆಸರಂದ್ರೆ ಅದು ಹಿಂದೂಸ್ತಾನ. ಹಿಂದೂಸ್ತಾನ ಅಂದ್ರೆ ಇಲ್ಲಿ ಜಾತಿಯಿಂದ ಬಂದಿರೋ ಹೆಸರಲ್ಲ. ಹಿಂದೂ ಅನ್ನುವ ಪದ ಈ ಸಿಂಧೂ ನದಿಯಿಂದಲೇ ಬಂದಿದ್ದು. ಹೌದು ವೀಕ್ಷಕರೇ, ಈ ಪರ್ಷಿಯನ್ನರು ಸಿಂಧೂ ನದಿಯನ್ನ ಹಿಂದೂ ನದಿ ಅಂತ ಕರೀತಿದ್ರು. ಹೇಗೆ ನಮ್ಮ ದೇಶದವರು ಈ ಗ್ರೀಕ್ ಭಾಷೆಯ ಇಂಡಸ್ ಪದವನ್ನ ಇಂಡಿಯಾ ಅಂತ ಕರೆದ್ರು, ಹಾಗೆ ಈ ನಮ್ಮ ಸಿಂಧೂ ನದಿಯನ್ನ ಹಿಂದೂ ನದಿ ಅಂತ ಈ ಪರ್ಷಿಯನ್ನರು ಕರೀತಿದ್ರು. ಹೀಗೆ ಈ ಸಿಂಧೂ ನದಿ ಭೂಪ್ರದೇಶವನ್ನ ಹಿಂದೂಸ್ತಾನ್ ಎಂದು ಕರೆಯಲ್ಪಟ್ರು. ಹೀಗಾಗಿ ನಮ್ಮ ಈ ದೇಶವನ್ನ ಭಾರತ, ಇಂಡಿಯಾ, ಹಿಂದೂಸ್ತಾನ, ಜಂಬೂ ದ್ವೀಪ ಅಂತ ಕರೆದ್ರು. ಇದಿಷ್ಟು ಭಾರತದ ಒಂದು ಸಣ್ಣ ಪರಿಚಯ ಮತ್ತೆ ಇತಿಹಾಸ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.